ಗ್ರಾಮೀಣ ಜನರಲ್ಲಿ ಉಳಿತಾಯ ಭಾವನೆಯನ್ನ ಬೆಳೆಸುವುದು, ಅವರನ್ನ ಹಣಕಾಸು ವಹಿವಾಟಿಗೆ ಪ್ರೇರೇಪಿಸುವ ಗುರಿ ಇಟ್ಟುಕೊಂಡು ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಯೋಜನೆ ಆರಂಭ ಆಗಿದೆ. ಈ ಯೋಜನೆ ಆರಂಭಗೊಂಡು 42 ವರ್ಷ ಕಳೆದಿದ್ದು ಸ್ವಸಹಾಯ ಗುಂಪುಗಳಿಗೆ 600 ಕೋಟಿ ಲಾಭಾಂಶ ಹಂಚಿಕೆ ಮಾಡಿದ್ದಾರೆ. ಹಳ್ಳಿ ಜನರ ಅಭಿವೃದ್ಧಿಯಲ್ಲಿ ಧರ್ಮಸ್ಥಳ ಯೋಜನೆ ಕ್ರಾಂತಿ. ಮಹಿಳಾ ಕಲ್ಯಾಣ, ಹಣಕಾಸು ಜಾಗೃತಿ ಇಡೀ ದೇಶಕ್ಕೆ ಮಾದರಿ. ಸ್ವಸಹಾಯ ಗುಂಪುಗಳಿಗೆ 600 ಕೋಟಿ ಲಾಭಾಂಶ ಹಂಚಿಕೆ. ಅಂದಾಜು 1982ರ ವೇಳೆಗೆ ಹಳ್ಳಿ ಜನರ ಸ್ವಾವಲಂಬನೆಗಾಗಿ ಆರಂಭಗೊಂಡಿದ್ದ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಗೆ ಈಗ 42ರ ಹರೆಯ. ಬೆಳ್ತಂಗಡಿ ತಾಲೂಕು ವ್ಯಾಪ್ತಿಯಲ್ಲಿ ಶುರುವಾಗಿದ್ದ ಯೋಜನೆಯ ವಿಸ್ತಾರ ರಾಜ್ಯದಾದ್ಯಂತ ಹರಡಿದ್ದು ಬೇರೆ ರಾಜ್ಯಗಳಿಗೂ ವಿಸ್ತರಣೆಯಾಗಿದೆ. ಸದ್ಯಕ್ಕೆ ರಾಜ್ಯದ 29 ಜಿಲ್ಲೆಗಳಲ್ಲಿ ಒಟ್ಟು 6,45,285 ಸ್ವಸಹಾಯ ಗುಂಪುಗಳಿದ್ದು ನಿರಂತರ ಹಣಕಾಸು ಚಟುವಟಿಕೆ ನಡೆಸುತ್ತಿವೆ. ಒಟ್ಟು 54.47 ಲಕ್ಷ ಸದಸ್ಯರು ಸಕ್ರಿಯವಾಗಿದ್ದು ಬ್ಯಾಂಕೇತರ ಸಂಸ್ಥೆಯಾಗಿ ರಾಜ್ಯದಾದ್ಯಂತ ಹಣಕಾಸು ಚಟುವಟಿಕೆ ನಡೆಸುತ್ತಿದ್ದಾರೆ. ಇದೀಗ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆಯವರ ಮುತುವರ್ಜಿಯಲ್ಲಿ 600 ಕೋಟಿ ರೂಪಾಯಿ ಮೊತ್ತವನ್ನ ಲಾಭಾಂಶ ರೂಪದಲ್ಲಿ ವಿತರಿಸಲಾಗಿದೆ. ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರಲ್ಲದೆ ಮಹಿಳಾ ಸ್ವಸಹಾಯ ಗುಂಪುಗಳಿಗೆ ಸಾಂಕೇತಿಕವಾಗಿ ಲಾಭಾಂಶ ವಿತರಣೆ ಮಾಡಿದ್ರು. What a human interface through the Sri Kshetra Dharmasthala group of institutions does in the physical form is facilitated through the digital form by the investments made by the government. Add together the rural fund which comes through various schemes. Whether it is the National Rural Livelihood Mission, whether it is the Rural Development Program, whether it is the Drone Didi or Lakpati Didi, whether it is the SHG Group's seed capital being given. ಇನ್ನು ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆಯವರು ಮಾತನಾಡಿ, ಮಹಿಳೆಯೊಬ್ಬರು ದೇಶದ ಹಣಕಾಸು ಮಂತ್ರಿ ಆದರೆ ನಾವು ನಮ್ಮ ಸಂಘದ ಮೂಲಕ ಪ್ರತಿ ಮಹಿಳೆಯರನ್ನ ಆರ್ಥಿಕ ಮಂತ್ರಿಯನ್ನಾಗಿಸಿದ್ದೇವೆ ಅಂತ ತಿಳಿಸಿದ್ದಾರೆ. ನೀವೆಲ್ಲ ಮನೆಯಲ್ಲಿ ಕೂಡ ನೀವು ನಾಯಕತ್ವವನ್ನು ವಹಿಸಿದ್ದೀರಿ. ಹೆಣ್ಮಕ್ಳು ನಾಯಕತ್ವವನ್ನು ವಹಿಸಿಕೊಂಡ್ರೆ ಏನಾಗುತ್ತೆ ಅನ್ನೋದನ್ನು ನೋಡಬೇಕಾದ್ರೆ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯನ್ನು ನೋಡಿಕೊಂಡು ಹೋಗಬೇಕು. ಆ ರೀತಿಯಲ್ಲಿ ಇವತ್ತು ನೀವೆಲ್ಲರೂ ಕೂಡ ಬಹಳ ಒಳ್ಳೆ ರೀತಿಯಲ್ಲಿ ಹಣವನ್ನು ಸದ್ಬಳಕೆ ಮಾಡಿದ್ದೀರಿ. ಇದು ಟೆಸ್ಟಿಂಗ್ ಗ್ರೌಂಡ್ ಅಂತ, ಇದನ್ನು ಪರೀಕ್ಷೆ ಮಾಡಲಿಕ್ಕೆ ಒಂದು ಪ್ರಯೋಗ ಮಾಡಲಿಕ್ಕೆ ನಿಮ್ಮ ಯೋಜನೆ ಇದೆ ಅಂತ ಹೇಳಿದ್ರು. ಹಾಗೆ ಈ ಪ್ರಯೋಗದಲ್ಲಿ ಹೆಣ್ಮಕ್ಳೆಲ್ಲ ಪಾಸ್ ಆಗಿದ್ದಾರೆ ಮತ್ತು ಗಂಡ್ಮಕ್ಳೆಲ್ಲ ಪಾಸ್ ಆಗಿದ್ದಾರೆ. ಹಾಗಾಗಿ ಇಲ್ಲಿ ಕೂಡ ಈ ಶಿಸ್ತನ್ನು ಬೇರೆಯವರು ಅನುಕರಣೆ ಮಾಡೋದಾದರೆ ಅವರಿಗೆ ಖಂಡಿತವಾಗಿಯೂ ಎಕ್ಸಾಂಪಲ್ ಒಳ್ಳೆ ಉದಾಹರಣೆ ಇದೆ. ಧರ್ಮಸ್ಥಳ ಯೋಜನೆ ಒಳ್ಳೆ ಉದಾಹರಣೆ ಇದೆ. ಇನ್ನು ವೇದಿಕೆಯಲ್ಲಿ ಗ್ರಾಮಾಭಿವೃದ್ಧಿ ಯೋಜನೆಯ ಜ್ಞಾನ ವಿಕಾಸ ಕಾರ್ಯಕ್ರಮದ ಅಧ್ಯಕ್ಷೆ ಹೇಮಾವತಿ ಹೆಗ್ಗಡೆ, ದಕ್ಷಿಣ ಕನ್ನಡ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ, ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ, ನಬಾರ್ಡ್ ಅಧ್ಯಕ್ಷ ಶಾಜಿ ಕೆವಿ ಇದ್ರು. ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಇಲ್ಲಿಯವರೆಗೆ 24,629 ಕೋಟಿ ರೂಪಾಯಿ ಮೊತ್ತವನ್ನ ಸಾಲದ ರೂಪದಲ್ಲಿ ನೀಡಲಾಗಿದ್ದು 4,059 ಕೋಟಿ ರೂಪಾಯಿ ಉಳಿತಾಯ ಸಂಗ್ರಹವಾಗಿದೆ. ಒಟ್ಟಿನಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹೆಸರಿನಲ್ಲಿ ಹಳ್ಳಿಗಳ ಲಕ್ಷಾಂತರ ಬಡ ಜನರಿಗೆ ಹಣಕಾಸು ವಹಿವಾಟಿಗೆ ವೇದಿಕೆ ಒದಗಿಸಿದ್ದು ವಿಶೇಷ. ಗಿರಿಧರ್ ಶೆಟ್ಟಿ, ಪವರ್ ಟಿವಿ, ಮಂಗಳೂರು.